ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನು ತಿಳಿಸುವನಾಗಿದ್ದೇನೆ. ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನಿಸುವ. ಕೀರ್ತನೆ 119 ಅದರ 33ನೇ ವಾಕ್ಯ ಈ ರೀತಿಯಾಗಿದೆ: ಯೆಹೋವನೇ, ನಿನ್ನ ನಿಬಂಧನೆಗಳ ಮಾರ್ಗವನ್ನು ಉಪದೇಶಿಸು, ಕಡೆತನಕ ಅದರಲ್ಲೇ ನಡೆಯುವನು. ಸೊ ದೇವರ ಒಂದು ಉಪದೇಶ, ದೇವರ ನಿಬಂಧನೆಗಳ ಮಾರ್ಗವನ್ನ ಉಪದೇಶ ನಮಗೆಲ್ಲರ ಜೀವನಕ್ಕೆ ಬಹಳ ಅವಶ್ಯವಾಗಿದೆ. ಅನೇಕ ಸಾರಿ ಅನೇಕ ಉಪದೇಶಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ. ಅನೇಕ ಉಪದೇಶಗಳು ನಮ್ಮ ಜೀವನದಲ್ಲಿ ನಾವು ಬಯಸಿರುವಂಥ, ನಾವು ಅಂದುಕೊಂಡಿರುವಂಥ ಒಂದು ಉನ್ನತವಾದ ಸ್ಥಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಸೊ ಅನೇಕ ಸಾರಿ ನಾವು ವಿದ್ಯಾಭ್ಯಾಸವನ್ನು ಮಾಡಿರ್ತೀವಿ, ಅಥವಾ ಅನೇಕ ಸಾರಿ ಸ್ಕೂಲು ಕಾಲೇಜುಗಳಲ್ಲಿ ಅಥವಾ ಅನೇಕ ಟೀಚರ್ಸ್ಗಳಿಂದ ಪಾಠವನ್ನು ಕಲ್ತಿರ್ತೇವೆ. ಬಟ್ ಆ ಪಾಠ ಅನೇಕ ಸಾರಿ ನಿಮ್ಮ ಜೀವನವನ್ನು ಸೋಲಿಸ್ಬೋದು, ಅಥವಾ ಅನೇಕ ಸಾರಿ ಆ ವಿದ್ಯಾಭ್ಯಾಸ ನಿಮ್ಮ ಜೀವನವನ್ನು ನೀವು ಅಂದುಕೊಂಡಿರುವಂಥ ಆ ಒಂದು ಗೋಲ್ಗೆ, ಆ ಒಂದು ಗುರಿಗೆ ನಿಮ್ಮನ್ನು ಮುಟ್ಟಕ್ಕೆ ಆಗದೆ ಇರ್ಬೋದು. ಆದರೆ ಒಂದು ಮಾತ್ರ ಸತ್ಯ: ಯಾವ ವ್ಯಕ್ತಿ ದೇವರ ವಾಕ್ಯವನ್ನು, ದೇವರ ಉಪದೇಶವನ್ನು ಕೈಗೊಂಡು ನಡೀತಾನೋ, ದೇವರ ವಾಕ್ಯವನ್ನು ತನ್ನ ಜೀವನದಲ್ಲಿ, ತನ್ನ ಬಾಳಲ್ಲಿ, ತನ್ನ ಕುಟುಂಬದಲ್ಲಿ ಅಳವಡಿಸಿಕೊಳ್ಳುತ್ತಾನೋ, ಆ ವ್ಯಕ್ತಿ ಮಾತ್ರ ಜೀವನದಲ್ಲಿ ಫೇಲ್ ಆಗೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಪುಸ್ತಕಗಳನ್ನು ಓದಿ ಫೇಲ್ ಆಗಿರುವಂಥ ವ್ಯಕ್ತಿಗಳಿದ್ದಾರೆ, ಅಥವಾ ಅನೇಕ ಡಿಕ್ಷನರಿಗಳನ್ನು, ಡೈರಿಗಳನ್ನು ಓದಿ ಫೇಲ್ ಆಗಿರುವಂಥ ವ್ಯಕ್ತಿಗಳಿದ್ದಾರೆ. ಆದರೆ ಈ ದೇವರ ಮಾತನ್ನು ಕೇಳಿ, ದೇವರ ಉಪದೇಶವನ್ನು ಕೇಳಿ, ದೇವರ ವಾಕ್ಯವನ್ನು ಕೇಳಿ, ದೇವರ ವಾಕ್ಯವನ್ನು ಓದಿರುವಂಥ ವ್ಯಕ್ತಿಗಳ ಜೀವನದಲ್ಲಿ ಸೋಲು ಅನ್ನುವಂಥ ಇತಿಹಾಸವೇ ಇಲ್ಲ. ಸೊ ಹಾಗಾಗಿ ನಿನ್ನ ಜೀವನದಲ್ಲಿ ಸೋಲಬಾರದು ಅಂತ ಹೇಳಿದ್ರೆ, ನಿನ್ನ ಜೀವನದಲ್ಲಿ ನಿನ್ನ ಸರಿಯಾದ ದಾರಿಯಲ್ಲಿ ನಡೀಬೇಕು ಅಂತ ಹೇಳಿದ್ರೆ, ನಿನ್ನ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಭೂಲೋಕದಲ್ಲಿ ಜೀವಿಸಬೇಕು ಅಂತ ಬಯಸುವುದಾದರೆ, ನಿನಗೆ ಜೀವನಕ್ಕೆ ಬಹಳ ಅವಶ್ಯವಾಗಿರುವಂಥದ್ದು ದೇವರ ಉಪದೇಶ, ದೇವರ ವಾಕ್ಯ. ಇದೆಲ್ಲ ಸಿಕ್ಕುತ್ತೆ ಸತ್ಯವೇದದಿಂದ, ಸಿಕ್ಕುತ್ತೆ ಬೈಬಲಿಂದ ಸಿಕ್ಕುತ್ತೆ. ಸೊ ಈ ಸತ್ಯವೇದವನ್ನು ನಿನ್ನ ಜೀವನದಲ್ಲಿ ನೀನು ಅಳವಡಿಸಿಕೊಳ್ಳುವುದಾದರೆ, ಡೆಫಿನೆಟ್ಲಿ ಏನು ಮಾಡ್ತಾನೆ, ನೀನು ಈ ಭೂಮಿಲಿ ಇರೋವರೆಗೂ, ನೀ ಭೂಮಿ ಮೇಲೆ ಇರೋವರೆಗೂ ನೀನೇನಾಗಿರ್ತೀಯ, ನಿನ್ನ ಜೀವನ ಅನೇಕರಿಗೆ ಆಶೀರ್ವಾದವಾಗಿರ್ತದೆ, ನಿನ್ನ ಜೀವನ ಸಮಾಧಾನವಾಗಿರ್ತದೆ, ನಿನ್ನ ಜೀವನ ಸಂತೋಷವಾಗಿರ್ತದೆ, ನಿನ್ನ ಜೀವನ ಅಭಿವೃದ್ಧಿಕರವಾಗಿರ್ತದೆ. ಈ ರೀತಿಯಾಗಿ ಬದುಕುವುದಕ್ಕೆ ನಿನಗೆ ಅವಶ್ಯವಾಗಿ ಯಾರು ಬೇಕಾಗಿದ್ದಾರೆ, ಯಾರು ಉಪದೇಶ ನಿನಗೆ ಬೇಕು. ಒಂದು ವೇಳೆ ನಿನ್ನ ತಂದೆ ತಾಯಿ ಉಪದೇಶವನ್ನು ಕೇಳದಿರುವಂಥ ಮಗನಾಗಿರ್ಬೋದು, ಅಥವಾ ಟೀಚರ್ಸ್ಗಳ ಉಪದೇಶವನ್ನು ಕೇಳದಿರುವಂಥ ಮಗುವನಾಗಿರ್ಬೋದು, ಅಥವಾ ಅನೇಕ ದೊಡ್ಡವರ ಉಪದೇಶಗಳನ್ನು ಕೇಳದಿರುವಂಥ ವ್ಯಕ್ತಿಯಾಗಿರ್ಬೋದು. ಆದರೆ ದೇವರ ಉಪದೇಶವನ್ನು ಕೇಳೋದಕ್ಕೆ ಪ್ರಾರಂಭ ಮಾಡು. ನಿನ್ನ ಜೀವನದಲ್ಲಿ ನಿಜವಾದ ಸಮಾಧಾನ ನಿನಗೆ ಬರ್ತದೆ, ನಿಜವಾದ ನಿನ್ನ ಭವಿಷ್ಯತ್ತನ್ನು ರೂಪಿಸಲ್ಪಡುತ್ತದೆ, ನಿಜವಾಗಲೂ ನಿನ್ನ ಕುಟುಂಬ ಕಟ್ಟಲ್ಪಡುತ್ತದೆ, ನಿಜವಾಗಲೂ ನಿನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಕತ್ತಲೆ ಅನುಭವವನ್ನು ದೇವರು ತೆಗೆದುಹಾಕಿ ಬೆಳಕಿನ ಅನುಭವವನ್ನು ನಿನಗೂ, ನಿನ್ನ ಜೀವನಕ್ಕೂ, ನಿನಗೂ, ನಿನ್ನ ಬಾಳಿಗೂ ದೇವರು ಕೊಡೋದಕ್ಕಾಗಿದ್ದಾನೆ. ಅದಕ್ಕೋಸ್ಕರ ದೇವರ ಮಕ್ಕಳೇ, ಸತ್ಯವೇದ ಓದಿರುವಂಥ ವ್ಯಕ್ತಿ, ಸತ್ಯವೇದದ ಉಪದೇಶವನ್ನು ಕೇಳಿರುವಂಥ ವ್ಯಕ್ತಿ ಯಾರೊಬ್ಬರು ಜೀವನದಲ್ಲಿ, ಇತಿಹಾಸದಲ್ಲಿ ಫೇಲ್ ಆಗಿರುವಂಥ ಇತಿಹಾಸನೇ ಇಲ್ಲ. ಸೊ ಹಾಗಾಗಿ ನಿನ್ನ ಜೀವನದಲ್ಲಿ ಇವತ್ತು ಸತ್ಯವೇದವನ್ನು ಓದಿ ಕೇಳಿ ಆಶೀರ್ವದಿಸಲ್ಪಡು. ಆಮೇಲೆ